ಕಟಾವು ಸಾಗಾಟ ಮತ್ತು ಇನ್ನಿತರ ವಿಷಯಗಳಲ್ಲಿ ದಲ್ಲಾಳಿಗಳ ಕಾಟ ಹೆಚ್ಚಾಗಿದೆ. ಕಾರ್ಖಾನೆಯವರು ಸಹ ಈ ಸಂದರ್ಭದಲ್ಲಿ ಕೈ ಚೆಲ್ಲಿ ಕುಳಿತಿದ್ದಾರೆ. ಈಗಾಗಲೇ ಆಳಂದ ತಾಲೂಕಿನ ಬುಸನೂರು ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಅಫಜಲ್ಪುರ ತಾಲೂಕಿನ KPR ಕಾರ್ಖಾನೆ, ತಾಲೂಕಿನ ರೈತರು ಈಗಾಗಲೇ ಕಬ್ಬನ್ನು ಸಾಗಿಸ್ತಾ ಇದ್ದಾರೆ. ಈ ಎರಡೂ ಕಾರ್ಖಾನೆಯ ಫೀಲ್ಡ್ ಮ್ಯಾನ್ಗಳು ಜೂನ್ ಜುಲೈ ತಿಂಗಳುಗಳಲ್ಲಿ ಕಬ್ಬು ಬೆಳೆದಿರುವ ಜಮೀನುಗಳಿಗೆ ಭೇಟಿ ನೀಡಿ ಸರ್ವೆ ಮಾಡಿ ಕಬ್ಬು ನಮ್ಮ ಕಾರ್ಖಾನೆಗಾಗಿ ಸಾಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಕಟಾವು ಮಾಡಬೇಕಾದ ಸಮಯದಲ್ಲಿ ಕಾರ್ಮಿಕರನ್ನು ಕಳುಹಿಸಿದ್ದಿಲ್ಲ. ರೈತರು ಕೇಳಿದರೆ ಇಂದು ನಾಳೆ ಅಂತ ದಿನ ದೂಡ್ತಾ ಇದ್ದಾರೆ. ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಲ್ಲಿನ ಸಾರ್ವಜನಿಕರು, ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ತಾಲೂಕಿನ ಕಬ್ಬು ಬೆಳೆಯೇ 80% ಜಮೀನುಗಳಲ್ಲಿ ದಲ್ಲಾಳಿಗಳು ಕಾರ್ಮಿಕರೇ ಕಟಾವು ಮಾಡುತ್ತಿದ್ದಾರೆ. ಇದರಿಂದಾದಲ್ಲಿ ಕಾರ್ಖಾನೆಯವರು ತಮ್ಮ ಕಾರ್ಮಿಕರನ್ನು ಕಳಿಸೋದಿಲ್ಲ. ಇಲ್ಲಿ ಕಾರ್ಖಾನೆಯ ಫೀಲ್ಡ್ ಮ್ಯಾನ್ಗಳು ದಲ್ಲಾಳಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ರೈತರಿಂದ ಕಡಿಮೆ ದರದಲ್ಲಿ ಕಬ್ಬು ಖರೀದಿ ಮಾಡುವ ದಲ್ಲಾಳಿಗಳು ಈ ಫೀಲ್ಡ್ ಮ್ಯಾನ್ಗಳಿಗೆ ಪಾಲು ಕೊಡುತ್ತಾರೆ. ದಲ್ಲಾಳಿಗಳಿಂದ ಹಣ ಪಡೆದ ಫೀಲ್ಡ್ ಮ್ಯಾನ್ ಕಾರ್ಮಿಕರನ್ನ ಕಳಿಸದೆ ರೈತರನ್ನ ವಂಚನೆ ಮಾಡುತ್ತಿದ್ದಾರೆ. ಅಲ್ಲಲ್ಲಿ ಕಟಾವು ಮಾಡುತ್ತಿರುವ ಕಾರ್ಖಾನೆಯ ಕೆಲ ಕಾರ್ಮಿಕರು ಸಹ ರೈತರಿಂದ ತಾವೇ ಕಬ್ಬು ಖರೀದಿ ಮಾಡುತ್ತಿದ್ದಾರೆ. ದಲ್ಲಾಳಿಗಳು ರೈತರ ಹೆಸರಿನಲ್ಲಿ ಕಬ್ಬು ಸಾಗಿಸದೆ ತಮ್ಮ ಹೆಸರಿನಲ್ಲಿ ಕಬ್ಬು ಕಳಿಸಿ ರೈತರಲ್ಲಿ ಆತಂಕ ಸೃಷ್ಟಿಸಿದ್ದಾರೆ. ಇದು ಕಾನೂನು ಬಾಹಿರ ಕೆಲಸವಾಗಿದ್ದು ರೈತರಿಗೆ ಹಣ ಕೊಡುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ. ಯಾರು ಕೂಡ ಜವಾಬ್ದಾರರು ಎಂಬ ಪ್ರಶ್ನೆ ಈಗಾಗಲೇ ಬಂದಿದೆ. ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ದಲ್ಲಾಳಿಗಳ ಕಾರ್ಖಾನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ ಮಾಲಿ ಪಾಟೀಲ್ ಒತ್ತಾಯ ಮಾಡಿದ್ದಾರೆ. ಶಶಿ ಪಾಟೀಲ್, ಅಜಯ್ 32 ಕನ್ನಡ ನ್ಯೂಸ್, ಕಮಲಾಪುರ.